ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಾರತದಲ್ಲೇ ನಿರ್ಮಿತವಾದ ಜಗತ್ತಿನ ಅತ್ಯಾಧುನಿಕ ಆಲ್ ಇನ್ ಒನ್ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಬಹುಪಯೋಗಿ ಜೋಹೋವನ್ನು ಕುರಿತು ಚರ್ಚಿಸೋಣ. ವಿದೇಶಿ ನಿಧಿ ಅಥವಾ ಬಂಡವಾಳವಿಲ್ಲದೆ ಸ್ವತಂತ್ರವಾಗಿ ಬೆಳೆದು ಈ ಪ್ಲಾಟ್ಫಾರ್ಮ್ ಭಾರತದ ತಾಂತ್ರಿಕ ಸಾಮರ್ಥ್ಯದ ಮಹತ್ವಾಕಾಂಕ್ಷೆಯ ನಿರ್ದೇಶನವಾಗಿದೆ. ಈ ವಿಡಿಯೋದಲ್ಲಿ ನೀವು ಏನು ತಿಳಿವಿರಿ ಅಂದರೆ, ಜೋಹೋ ಪ್ಲಾಟ್ಫಾರ್ಮ್ ಏನಪ್ಪ ವಿಶೇಷ ಅಂದರೆ ಆಲ್ ಇನ್ ಒನ್ ಎಂದು ಕರೆಯಲ್ಪಡುತ್ತದೆ. ಇದು ಗೂಗಲ್, ಮೈಕ್ರೋಸಾಫ್ಟ್ ನಂತರದ ಕಂಪನಿಗಳಿಗೆ ಜೋಹೋ ಹೇಗೆ ಸವಾಲು ಒಡ್ಡುತ್ತದೆ ಅಂದರೆ ನಾವು ಸ್ವಲ್ಪ ತಿಳಿಯೋಣ, ಆಯಿತಾ. ಭಾರತದ ಸಣ್ಣ ನಗರದಿಂದ ಹೊರಬಂದ ಸಂಸ್ಥಾಪಕರಾದ ಶ್ರೀಧರ್ ವೆಂಬು ಅವರ ಸಾಹಸಕತೆ ಇದು. ಜೋಹೋವಿನ 50ಕ್ಕೂ ಹೆಚ್ಚಿನ ಏಕೀಕೃತ ಅಪ್ಲಿಕೇಶನ್ಗಳು ಮತ್ತು ಅವುಗಳ ಬಳಕೆ. ಏನಪ್ಪ ಅಂತಂದರೆ 50ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ನ ರೆಡಿ ಮಾಡಿಟ್ಟಿದ್ದಾರೆ ಇವರು. ಒಂದು ಜೋಹೋ ಮೇಲ್, ಸುರಕ್ಷಿತವಾದಂಥ ಜೋಹೋ ಮೇಲ್. ಜೋಹೋ ವರ್ಕ್ ಡ್ರೈವ್, ಕ್ಲೌಡ್ ಡಾಟಾ ಸಂಗ್ರಹಣೆ. ಜೋಹೋ ರೈಟರ್, ದಾಖಲೆಗಳನ್ನು ರಕ್ಷಿಸಲು. ಜೋಹೋ ಶೋ, ಪ್ರಸ್ತುತೀಕರಣ ಸಾಧನಗಳು. ಜೋಹೋ CRM, ಗ್ರಾಹಕ ಸಂಬಂಧ ನಿರ್ವಹಣೆ. ಜೋಹೋ ಮೀಟಿಂಗ್, ವಿಡಿಯೋ ಕಾನ್ಫರೆನ್ಸಿಂಗ್. ಹೀಗೆ ಜೋಹೋವಿನ ಯಶಸ್ಸು ನವೀನತೆಯ ಬಾಹ್ಯ ನಿಧಿಯ ಮೇಲೆ ಅವಲಂಬಿತವಾಗಿದೆ. ಸ್ವಾವಲಂಬನೆಯಿಂದ ಬೆಳೆಯಬಹುದು ಎಂಬುದಕ್ಕೆ ಸಾಕ್ಷಿ. ಇದು ಭಾರತವು ಜಾಗತಿಕ ತಂತ್ರಜ್ಞಾನದ ರಂಗದಲ್ಲಿ ಅನುಸರಣೆ ಮಾಡುವುದರಿಂದ ಮಾರ್ಗದರ್ಶಿಗಳಾಗಿ ಬೆಳೆಯುತ್ತಿದ್ದಾರೆ ಎಂಬುದು ತೋರಿಸುತ್ತದೆ. ಭಾರತವು ಇನ್ನು ಯಾರ ಹಿಂದೆಯೂ ಓಡುವುದಿಲ್ಲ, ಬದಲಾಗಿ ತನ್ನ ತಂತ್ರಜ್ಞಾನದಿಂದ ಜಗತ್ತನ್ನು ಅಚ್ಚರಿಗೊಳಿಸಲಿದೆ. ಮಿಸ್ಟರ್ ಆ್ಯಶ್ ಮುಫಾರೆ ಅವರು ಕೂಡ ಇದನ್ನೇ ಪ್ರಯತ್ನ ಮಾಡ್ತಾ ಇದ್ದಿದ್ರು, ಆನ್ ಪ್ಯಾಸಿವ್ ಮೂಲಕ ಇದನ್ನೇ ಮಾಡ್ತಾ ಇದ್ದಿದ್ದು. ಬಟ್ಟು ಇವ್ರು ಜೋಹೋದವರು ಯಾರ ಮುಂದೆನೂ ಏನೂ ಒಂದು ಚಕಾರ ಎತ್ತಲಿಲ್ಲ ಮೊದಲಿನಿಂದನೂ. ಇದೆಲ್ಲ ರೆಡಿ ಆದಮೇಲೆ ಒಟ್ಟಿಗೆ ಅವರು ಮಾರ್ಕೆಟಿಗೆ ಬಂದುಬಿಟ್ರು. ಬಟ್ ಆನ್ ಪ್ಯಾಸಿವ್ ಅವ್ರು ಏನು ಮಾಡಿದರು, ಎಲ್ಲ ಫೌಂಡರ್ಸ್ನೇ ಆಲ್ ಓವರ್ ವರ್ಲ್ಡ್ ಫೌಂಡರ್ ಮೆಂಬರ್ಶಿಪ್ಪು ಅದು ಇದು ಅಂತ ಗುಡ್ಡೆ ಹಾಕ್ಕೊಂಡ್ಬಿಟ್ಟು ಅದನ್ನು ಹೇಳಿ 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 ಏನಾಗೋಯ್ತು ಜನರಿಗೆ ಅಂದರೆ, ಅವ್ರ ಅಪೋಸಿಟ್ ಯಾರ್ಯಾರು ಇರ್ತಾರಲ್ಲ, ನಮ್ಮ ಕನೆಕ್ಟ್ಗೆ, ಝೂಮ್ ಮೀಟಿಂಗು, ಈ ಥರದ್ದು ಜಿಮೇಲ್ಗೆ, ಮೇಲು, ಈ ಥರ ಕಾಂಪಿಟೇಷನ್ ಕ್ರಿಯೇಟ್ ಆಗ್ತಾ ಅವ್ರಿಗೆ ಭಯ ಉಂಟಾಯಿತು. ಏನಪ್ಪ ಇವರು ಇನ್ನೂ ಸ್ಟಾರ್ಟೇ ಆಗಿಲ್ಲ, 14 ಲಕ್ಷ ಜನ ಇದ್ದಾರೆ ಇವರು, ಹೆಂಗೆ ಇದು ಮುಂದೆ ಬಂದುಬಿಟ್ರೆ ಇವರು ನಾವೆಲ್ಲ ಹಾಳಾಗ್ಬಿಡ್ತೀವಿ ಅನ್ನೋ ಒಂದೇ ಒಂದು ತಲೆಯಲ್ಲಿ ಹಾಕ್ಕೊಂಬಿಟ್ಟು ಏನು ಮಾಡಿದ್ರು, ಎಲ್ಲರ ಮೇಲೂ ಎಲ್ಲ ನಮ್ಮ ಕಂಪ್ನಿ ಮೇಲೆ ದುಡ್ಡು ಕೊಟ್ಟು ಕಂಪ್ಲೇಂಟ್ ಮಾಡಿಸಿರಬಹುದು ಅಂತ ನನಗೆ ಅನಿಸುತ್ತದೆ. ಅದಕ್ಕೆ ಇದು SEC ಕೋರ್ಟಲ್ಲಿ ಕೇಸ್ ಹಾಕಿ ಇಲ್ಲಿವರೆಗೂ ಬಂದು ನಿಂತಿದೆ. ಇವಾಗಾದರೂ ನಾವು ಯಾರಿಗೂ ಏನು ಹೇಳ್ತಾ ಇಲ್ಲ. ಇದು ಮೊದಲೇ ಮಾಡಬೇಕಾಗಿರೋ ಕೆಲಸ ಇವಾಗ ಆ್ಯಶ್ ಅವರು ಮಾಡ್ತಾ ಇದ್ದಾರೆ. ಇವಾಗ ಯಾವುದನ್ನು ಯಾರಿಗೂ ಹೇಳ್ತಾ ಇಲ್ಲ. ಆಗಲಿ, ಆದಷ್ಟು ಬೇಗ ಬಿಡುಗಡೆ ಆಗಲಿ, ಇನ್ನು ಮುಂದೆ ಆದರೂ ಇದು ಸಕ್ಸಸ್ ಆಗಲಿ. ಏನಪ್ಪ ಈಗ ಜೋಹೋ ನಮಗೆ ಕಾಂಪಿಟೇಷನ್ ಆಗಲ್ವಾ ಅಂತ ಅಂದ್ಕೊಂಡ್ರೆ, ಜಗತ್ತಿನಾದ್ಯಂತ ತುಂಬ ಜನಸಂಖ್ಯೆ ಇದೆ. ಇದು ನಮ್ಮ ಇಂಡಿಯನ್ಸ್ಗೆ ಫಸ್ಟು ಅನುಕೂಲ ಆಗುತ್ತೆ ಜೋಹೋ ಅನ್ನೋದು. ಅದು ಆನ್ ಪ್ಯಾಸಿವ್ ಆಗಲಿ, ವಿಕ್ಟ್ರಿ ವಿತ್ ಆ್ಯಶ್ ಆಗಲಿ, ಅಥವಾ ಮತ್ತೊಂದು ಯಾವುದೇ ಕಂಪನಿ ಬರಲಿ, ಇಡೀ ಜಗತ್ತಿನ ತುಂಬ ನಾವು ಮೆಂಬರ್ಸ್ ಇರೋದ್ರಿಂದ ಅದು ಬೇಗ ಸ್ಪ್ರೆಡ್ ಆಗಿ ಬೇಗ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹೇಳಿ, ಈ ವಿಡಿಯೋ ಬಗ್ಗೆ ಹೇಗಿತ್ತು, ಏನು ಅನಿಸುತ್ತೆ ನಿಮಗೆ? ಈ ಜೋಹೋ ಬಗ್ಗೆ ಏನು ಅನಿಸುತ್ತೆ, ನಮ್ಮ ವಿಕ್ಟ್ರಿ ವಿತ್ ಆ್ಯಶ್ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೀವು ಬೆಂಬಲ ಕೊಟ್ಟಷ್ಟು ನನಗೆ ಉತ್ಸಾಹ ಬರುತ್ತೆ, ಮತ್ತಿಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.